ಕರಿ 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 ಗಾಯತ್ರಿ ಕರಿ. ಆಕಿನ ಮಾತ್ರ ಇವತ್ತು ಬಿಡೋದು ಬೇಡ ಕರಿ. ನಿನ್ನ ಕಾಲ ಸುಟ್ಟಾಳೆ ಏನ ಆಕಿ? ಕಾಲು ಮುರಿತೀನಿ ಕರಿ. ಬಾರೇ ಚಿನ್ನಾರಿ ಚಿನ್ನಾರಿ ಚಿನ್ನಮ್ಮ ಬಾರೇ, ನಿನ್ಗೆ ಮಾಡ್ತೀನಿ ಒಂಚೂರು. ಓ ಮಾವ, ಏನು ಏನೋ ಮಾತಾಡಕತ್ತೀರಿ? ಏನೋ ಇಂಪಾರ್ಟೆಂಟ? ಕೆರೆ 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 ಅಂತಿದೆ, ಏನು ಕೆರಿಬೇಕು? ಅಯ್ಯೋ ರೀ, ಬಂದ್ಲು ಈಕೆ ನಿಜ ಕಾಲು ಸುಡ್ತಾಳ. ಯವ್ವ ಅಮ್ಮಾರಿ ಯವ್ವ, ನಾನು ಈಕೆ ಜೊತೆ ಮಾತಾಡಲ್ವಲ್ಲಪ್ಪ. ನಂಗೆ ಬ್ಯಾಕು ಆಗಿಲ್ಲ, ಈಕೆ ಜೊತೆ ನನ್ನ ಸವಸನ ಬೇಡ. ಓಯ್, ನೀನು ಗೌಡ ನಿಂತಿಯಾಗಿ ನೀನು ಎದಕ್ಕೆ ಇಷ್ಟೊಂದು ಎದುರುಗಂತಿ ಗಾಯತ್ರಿ? ಸುಮ್ಕಿರು. ನಾನು ಎದುರಿಸ್ತೀನಿ ಹಾಕಿನ. ಗೌಡ್ರ ಎಂಟಿ ಗಾಯತ್ರಿ ಅದ ಸುಮ್ಕಿ ಏನ? ಗತ್ತಲ್ಲಿರ್ಬೇಕು. ನೀನೇನು ಇಷ್ಟ ಎದುರುಗಂತಿ ಸುಮ್ಕಿರ? ಗೌಡ್ರ ಗತ್ತಾನೇನೆ ಸುಟ್ಟಿರ ನೋಡಿದ್ರೆ ಆಕೆ ಗತ್ತು ಗಿತ್ತೆಲ್ಲ ಒಳಕ ಹೋಗ್ಬಿಡ್ಬೇಕು. ಕಳ್ಚ್ಕೊಂಡು ಹಂಗೆ ಸುಟ್ಟಾಳ. ಅತ್ತಿಯರ ಕಾಪಿ ಕಾಯಿಸ್ಲಾ ಟೀ ಕಾಯಿಸ್ಲಾ? ನಿಮ್ಗೆ ಏನು ಬೇಕು ಹೇಳ್ರಿ, ಹಿಂಗೆ ಕಾಯಿಸ್ಕೊಂಬರ್ತೀನಿ. ಏನು ಕಾಯಿಸ್ಲಿ? ಕಾಪಿನ ಕಾಯಿಸ್ಕೊಂಬರ್ಲಾ? ಅಲ್ಲ, ನೀನು ದೇವ್ರು ಬಂದೈತಿ ಅಂತೇಳಿ ನಾಟಕ ಮಾಡಕ್ಕ ಬರೀ ಕಾಲ ಸುಟ್ಟು ಮಡ್ಗಳ. ಇವತ್ತೇನಾದ್ರು ಕಾಪಿ ಬೇಡ ಅಂದ್ರೆ ನನ್ನ ತಲೆ ಮೆಕ್ಕ ತಂದು ಸುರಿತಾಳ. ಕೈ ಈಸ್ಕೊಂಡು ಕುಡಿಯೋದ ಒಳ್ಳೇದೈತಿ, ತಗಮ್ಮ ಅಂತ ಹೇಳೋಣ. ನಾನು ಎಂಟ್ರಿಗೇನು ಕಾಪಿ ತರಬೇಡ ನೀನು. ನಾನು ಕಾಯಿಸ್ಕೊಡ್ತೀನಿ. ಕಾಲು ಸುಟ್ಟರು ಅಲ್ದನಕ ಕಾಪಿ ತರಲ್ಲ ಅಂತ ಕೇಳ್ತಿ. ಯಾವ ಮಂತಂದಿಂದ ತನ್ನವ ನಿನ್ನ ದರಿದ್ರ ಮಂತರ. ನಿಮ್ಮವ್ವ ನಿನ್ನ ಸಿಟಿಯಾಗಿ ಬೆಳೆಸಿ ಹಾಳು ಮಾಡಿ ಮಾಡ್ಬಿಟ್ರವಳ. ಅತ್ತೆಗೆ ಮಾವಂಗ ಎದುರು ಕೊಡುವಂಗ ನಿನ್ಗೆ ಕ್ರಾಚಾರ ಬಿಡಿಸ್ಬೇಕು ನೋಡ. ಅತ್ತಿಯವರ ಕಾಪಿ ಬೇಕಾ ಬೇಡವಾ ಹೇಳಿ ಅತ್ತೆ? ಕಾಪಿ ಬೇಕು ತರಗವ ತಗೊಂಬರ ಕಾಪಿ ಕುಡಿತೀನಿ, ತರೋಗು. ನನ್ನ ಮಗ ಎಲ್ಲಿ ಕಾಣ್ತಾನೆ ಇಲ್ಲ. ಅಲ್ಲ, ಈಕಿ ಏನು ಈಟೊಂದು ಮರ್ಯಾದೆ ಕೊಡ್ತಾಳೆ ಈಕೀಗ? ಅವ್ವ, ನನ್ನ ನೆಂಟರು ಇಷ್ಟು ಮರ್ಯಾದೆ ಕೊಟ್ಟದ? ನಾನು ಇವತ್ತ ಮೊದಲು ನೋಡ್ತಿರೋದ ಬಿಡ. ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ರದ? ಅಬ್ಬೊಬ್ಬೊಬ್ಬ. ಅಲ್ಲ ಕಣೆ ಗೌಡ ನೆಂಟಿ ಗಾಯತ್ರಿ, ನಿಂಗೆ ಏನಾರು ಹುಚ್ಚಿಡ್ದೈತೇನೆ ಲೌಡಿ? ಅವಳು ಮತ್ತೆ ತಗೊಂಬ ಬಿಡವ ಹಂಗ ಹಿಂಗ ಅಂತಿ. ಅದು ಬಸ್ಸಲ್ಲಿ ಇಟ್ಕೊಳ್ಳೋದು ಬಿಟ್ಟು ಸೊಸೆಗ ಈ ರೀತಿನ ಮಾಡಕ್ ಬಿಡ್ತೀಯೇನ? ಒದಿನಂದ್ರೆ ನೋಡು, ನೀ ಕಳ್ಸ್ಕೊಂಬಕ್ಕೆ ಇವತ್ತು ಆಟ ಮಾಡ್ತೀಯ ನನ್ನ ಹತ್ರ ನೀನು? ಓರಿ ಬಂದ್ರಾ? ಬರ್ರಿ, ನಿಮ್ಮವ್ವ ನಿನ್ನ ಕೇಳಕತ್ತಿದ್ಲು ನೋಡ. ಬರ್ರಿ, ನಿಮ್ಮವ್ವನ ಹತ್ರ ಮಾತಾಡ್ಬರ್ರಿ. ಏನು ಎತ್ತ ಅಂತೇಳಿ ಮಾತಾಡ್ರಿ. ಬಂದೆ. ನಿಮ್ಮಮ್ಮನ ಹತ್ರ ಮಾತಾಡ್ಕೊಂಡು ಕುಂತಿರ್ರಿ. ಹಿಂಗೋಗಿ ಹಿಂಗೆ ಬರ್ತೀನಿ ನೋಡ್ರಿ. ನಿಮ್ಮಮ್ಮನ ಜೊತೆ ಮಾತಾಡಿ. ಯವ್ವ, ನಂಗೆ ಅನ್ಸತ್ತಿಗ ಅವಮಾನ ಮಾಡ್ಬಿಟ್ಲು ಕಣೆ ಯವ್ವ. ಏನು ಹೊಟ್ಟೆ ಉರಿಸ್ತಾಳೆ ಗೊತ್ತೇನೆ ಯವ್ವ. ಇರ್ಲಾಬಾರ್ದು ಸಾಯೋ ಥರ ಮಾಡ್ತಾಳೆ ಕಣೆ ಯವ್ವ ಈಕಿ. ಇವಳು ಸವಸ್ತಿಂದ ನಂಗೆ ಸಾಕಾಗೋಗ್ಬಿಟ್ಟೈತೆ ಕಣೆ ಯವ್ವ. ಏಟ್ ಹೊಟ್ಟೆ ಉರಿಸ್ತಾಳೆ ಗೊತ್ತೇನೆ ಯವ್ವ. ಅಲ್ಲ, ನನ್ನ ಮಗ ಏನೋ ಒಳ್ಳೆ ಹೆಣ್ಗಾತಂಗಳಕತ್ತಾನ. ಎದಕ್ಕೆ ಹಿಂಗಳಕತ್ತಾನ? ನನ್ನ ಕಡೆ ಎಲ್ಲ ಹಿಂಗೆ ಹತ್ರ ಎಣ್ಗ ಅಂತಾರ. ಸಂಗಬುಲ್ಲ ಅನ್ನತ್ತಾರ. ಇವನೇನು ಹಿಂಗೆ ಆಡಕತ್ತಾನ ಯಾಕ? ಅಲ್ಲ ಕಣಲ್ಲ ಪಾಪ, ಏನೆಲ್ಲ ಮಾಡಿದ್ಲು ಆಕಿ ನಿನ್ಗ? ಏನು ಮಾಡಿದ್ಲಲ್ಲ? ಅದು ಏನಾಯ್ತಂದ್ರ ರೂಮಾಗ ಈಕಿ ನೋಡಿದ್ರ ನಮ್ಮ ಅವ್ನ ಕಾಲ ಸುಟ್ಬಿಟ್ಟವಳ. ನಾನು ಚುರುಕಿ ಮುಂದೆ ಹುಷಾರಾಗ ಇರಬೇಕು, ಇಲ್ಲ ಅಂದ್ರೆ ನನ್ನ ಹುಚ್ಚಂತರ ಮಾಡಾಬಿಡ್ತಾಳ, ಕೊಂದ ಬಿಡುವಂಗ ಅವಳ. ಏನಪ್ಪ ಮಾಡೋದು? ಈಕಿ ಸವಸ ಬೇಡ ನಂಗಾಗೈತಿ. ರೀ ಏನಂದ್ರ ಮಾತಾಡ್ರಿ. ಎದಕ್ಕೆ ಮಕ್ಕಂಡಿರಿ? ಮಾತಾಡಿ. ನಾನು ಚಿನ್ನಮ್ಮ ಬಂದಿನಿ, ಮಾತಾಡ್ರಿ. ಚಿನ್ನಮ್ಮ, ನೀನೇನು ಇಲ್ಲಿಗೆ ಬಂದಿದ್ದಿ? ಎದಕ್ಕೆ ಏನಾರು ಹೇಳ್ಬೇಕಿತ್ತೆ? ಏನಾರು ಮಾತಾಡ್ಬೇಕಿತ್ತೆ? ಅಲ್ರಿ, ನೀವು ನನ್ನ ಗಂಡ, ನಾನು ಇನ್ನೇನ್ರು. ಚೆನ್ನಾಗಿರ್ಬೇಕು ಜೀವನದಾಗ, ಇಬ್ಬರು ಖುಷಿಯಾಗಿರ್ಬೇಕು. ನೀವು ಕೋಪ ಮಾಡ್ಕೊಂಡ್ರೆ ಏನು ಬರುತ್ತೆ ಅಲ್ರಿ? ಯಾವಾಗಲೂ ನಕ್ಕೊಂತ ಇರ್ರಿ, ನಾನು ನೀವು ಚೆನ್ನಾಗಿ ನೋಡ್ಕೊತೀನಿ ರೀ. ನೀನು ಗಂಡ ನಾನು ನಾನೇನ್ರು ನೀನೆ. ಎದಕ್ಕೆ ಮುಂದೆ ಬರ್ತಾನೆ ಇದೆ? ಅಲ್ಲ ರೀ, ಇನ್ನೂ ಎಷ್ಟು ದಿನ ಅಂತಿರಕ್ಕಾಗುತ್ತೆ? ಮದುವೆ ಆಗಿ 2 ದಿನ ಆಯ್ತಪ್ಪ. ಸಂಸಾರ ಮಾಡ್ಕೊಳಕ್ಕಾಗಲಿಗ ಇಲ್ಲೇನ ನಿನ್ಗೆ? ಚೆನ್ನಾಗಿರ್ರಿ ನನ್ನ ಜೊತೆಕ. ಖುಷಿಯಾಗಿರಿ. ನೀವು ಸಂಸಾರ ಮಾಡಿ ಒಂದು ಪುಟ್ಟ ರಾಜ್ಕುಮಾರಂಗೆ ಊರ್ಗೌಡಂಗೆ ಊರು ಗೌಡ ಮೊಮ್ಮಗ ಬಂದಾನೆ, ಮೊಮ್ಮಗನ ಅಂದರೆ ಖುಷಿ ಆಗಕ್ಕಿಲ್ಲೇನ? ಏನು ಅಂದನಿಂದ ಫಸ್ಟ್ ನೈಟ್ ಯಾವತ್ತೂ ಆಗಕ್ಕಿಲ್ಲ ಕನ್ಸು ಕಟ್ಬಿಡು. ಆಗುತ್ತಾ ಬಿಡುತ್ತಾನದ ಯಾವತ್ತೂ ಆಗಕ್ಕಿಲ್ಲ. ನಾನು ಆಗಕ್ಕೆ ಒಪ್ಪೋದಿಲ್ಲ. ನಂಗೆ ಇಷ್ಟಿಲ್ಲ. ಏನ ಆಗಕ್ಕಿಲ್ಲ? ಇರುವ ನಿಮಿಷ ರೀ, ಒಂಚೂರು ಕೈಯಾಗ ಏನು ಹಿಡ್ಕೊಂಡು ನೀವು ನೋಡ್ತೀರಾ? ನೋಡಿದ್ರೆ ಒಂಚೂರು ಆಗುತ್ತೋ ಇಲ್ಲೋ, ನಿನಗೂ ಐಡಿಯಾ ಬರುತ್ತೆ, ನಿನಗೂ ತಲೆ ಉಳಿಯುತ್ತೆ. ನೋಡು ಒಂಚೂರು. ಅಲ್ಲ, ಈಗ ಏನಾರು ಓ ಜನ್ಮದಾಗ ಯಾವ್ದಾರು ಅಡುಗೆ ಬಟ್ಟನ ಮಗಳಾಗಿದ್ಲ ಹೆಂಗ? ಮಾತಿತ್ತಂದ್ರೆ ಕೈಯಾಗ ಚಾಕು ಬರ್ತಾವ, ಮಾತಿತ್ತಂದ್ರೆ ಕೈಯಾಗ ಬೆಂಕಿ ಕಟ್ಗೆ ಬರ್ತಾವ. ಇವಳೇನೋ ಯಾವುದೋ ಓ ಜನ್ಮದಾಗ ಅಡುಗೆ ಬಟ್ಟನ ಮಗಳ ಆಗಿರ್ತಾಳ ಅನ್ಸುತ್ತ, ಇಲ್ಲ ಅಡುಗೆ ಬಟ್ಟಿನೇ ಆಗಿರ್ತಾಳ. ಅದಕ್ಕೆ ಇವಾಗ ಹಿಂಗೆ ಆಡಕತ್ತಾಳ. ಯವ್ವ ತಾಯೇ, ಇವಳು ಸವಸದಿಂದ ನಂಗೆ ಹಿಂಗೆ ಆಯ್ತಲ್ಲಪ್ಪೋ. ನಮ್ಮ ಅವ್ನು ನೋಡಿದ್ರೆ ಕಾಸು ಉಟ್ಕೊಂಡು ಕೂತಾಳ. ಈಗ ನೋಡಿದ್ರೆ ಹಿಂಗೆ ಬರಕತ್ತಾಳ. ಚಾಕು ಹಿಡ್ಕೊಂಡವಳು ಏನು ಭಯ ಆಗುತ್ತೆ? ಒಬ್ಬೊಬ್ಬ ರೀ, ನಾ ಕೇಳಿಲ್ಲ. ನಂದು ನಿಂದು ಫಸ್ಟ್ ನೈಟ್ ಆಗುತ್ತೆ ತಾನೇ? ನಮ್ಮಿಬ್ರಿಂದ ನನ್ನ ಮಗು ಆಗುತ್ತೆ ತಾನೇ? ಇಲ್ಲ ಅಂದ್ರೆ ನೋಡು, ಚುಚ್ಚ ಬಿಡ್ತೀನಿ, ಬಗದ ಬಿಡ್ತೀನಿ. ಆಗುತ್ತೆ. ಪಕ್ಕ ಆಗುತ್ತೆ. ಇಷ್ಟು ಪ್ರೀತಿ ಇರ್ಬೇಕ್ರಿ. ನಾನು ನೀನು ಮದುವೆ ಆಗಿವಿ ಅಂದ್ರೆ ಎಲ್ಲ ಮುಗಿಸ್ಕೊಬೇಕ್ರಿ. ಮದುವೆ ಆಗಿ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಆಗುತ್ತೇನ? ನಂಗೆ ನಮ್ಮವ್ವ ಫೋನ್ ಹಚ್ಚಿ ಹೇಳಿದ್ವು, ಫಸ್ಟ್ ನೈಟ್ ಮಾಡ್ಕೊಂತಾನ ಇಲ್ಲ ಕೇಳಿ ನಿನ್ನ ಗಂಡ ಅಂತೇಳಿ. ಅದಕ್ಕೆ ಕೇಳಿದ್ರೆ ರೀ. ಇಷ್ಟು ಪ್ರೀತಿ ಇರುತ್ತೆ. ಈಗ ಇದು ಯಾಕೋ ಭಾಳ ಮಿತಿ ಮೀರಕತ್ತೈತಿ. ಇವಳಿಗೆ ಏನು ಮಾಡ್ಬೇಕು ಮಾಡು. ಇಲ್ಲ ಅಂದ್ರೆ ಬುದ್ಧಿ ಕಲಿಯಕ್ಕಿಲ್ಲ ಕಳ್ಳ ಮಗನ. ಮಾಡ್ಬೇಕು, ಮಾಡ್ತೀರಿ, ನಾನು ಮಾಡ್ತೀನಿ. ಕರೀರಿ. ನಿಮ್ಮ ಅತ್ತೆ ಮಾವನ್ನ ಕೂಗಿ ಹೊರಕ. ಅವರೇ ಬರ್ತಾರೆ, ಬಂದು ಮಾತಾಡಿ ಒಳಗೆ ಕರ್ಕೊಂತಾರೆ. ಕೂಗೋಗಿ. ರೀ ಅತ್ತೆ ಮಾವ ಬರ್ರಿ ಹೊರಕ. ಯಾಕೆ ಪೊಲೀಸ್ ಮೇಡಮ್ ಅವ್ರ ಇವಳನ್ನ ಕರ್ಕೊಂಬಂದಿರಿ? ನಮ್ಮನೆ ತಕ ಕರ್ಕೊಂಬರ್ಬೇಡ್ರಿ ಅಂತ ಹೇಳಿದ್ದಿಲ್ಲ. ಇವಳು ಕೆಟ್ಟ ಮುಖ ನಮ್ಗೆ ತೋರಿಸ್ಬಾರ್ದು, ಈಕಿನ ಕರ್ಕೊಂಬರ್ಬೇಡಿ ಅಂತ ಕರ್ಕೊಂಬಂದಿರಲ್ಲ. ಬೀದಿ ಯಾಕೆ ಬಿಟ್ಟು ಬರ್ಬೇಕಿತ್ತು ತಾನೇ? ಈಕಿನದು ಕರ್ಕೊಂಬರಕೋದ್ರಿ?
ನೀವೇನೋ ಅಂತೀರಾ ಸರ್, ಪೊಲೀಸಲ್ಲೇ ಇಟ್ಕೊಳಕ್ಕೆ ಅದೇನೋ ಅಪ್ಪನ ಮನೆ ಕೆಟ್ಟೋಗೈತಾ ಇಲ್ಲ ಗಂಡ ಮನೆ ಕೆಟ್ಟೋಗೈತಾ ಬಿಟ್ಕೊಳಕ? ಹ್ಞೂ, ತಪ್ಪಿಸತ್ತೆ ಏನೂ ಇಲ್ಲ ಅಂತ ಗೊತ್ತಾದ್ರೆ ಕಳಿಸ್ತೀವಿ, ಅದಕ್ಕೆ ಕರ್ಕೊಂಬಂದಿವಿ. ತಗೊಂಡೋಗಿ ಹೇಳ್ಕೊಂಡೋಗಿ ಮನೆ ಒಳಕ್ಕೆ. ಈಗಲೇ ಭಾಳ ನೊಂದಿದ್ದಾಳೆ, ಕರ್ಕೊಂಡೋಗಿ ಮನೆ ಒಳಗೆ ಸಮಾಧಾನ ಮಾಡಿ. ಅದನ್ನ ಬಿಟ್ಟು ಹಿಂಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವಳೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗೈತಿ, ಅದಕ್ಕೆ ತಂದುಬಿಡ್ದಾಕತ್ತಾವಿ. ತಗೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ. ಈಗ ಎಲ್ಲೋ ರೊಕ್ಕ ಕೊಟ್ಟೆ ಕರ್ಸ್ ಬಂದ್ರಂಗೆ ಒಳ್ಳೆ ಬೇಡ ಮರ, ನನಗೆ ಗೊತ್ತೈತಿ. ಇವಳು ಸುಮ್ಕ ಬರೋಳಲ್ಲ. ನನಗಂತೂ ಇವಳನ್ನ ಮನೆ ಒಳಗೆ ಕರ್ಕೊಳಕ್ಕೆ ಒಂಚೂರು ಇಷ್ಟ ಇಲ್ಲ. ನನಗಂತೂ ಗೊತ್ತೈತಿ ಅವ್ರ ಮನೆ ಯಾರೋ ಬಿಡ್ಸಿರ್ಬೇಕು, ಅದಕ್ಕೆ ಬಂದಾಳ. ಇಲ್ಲ ಅಂದ್ರೆ ಬರೋ ಮೋಕನ ಇದು ಬರೀ ಕುತಂತ್ರಿ ಬುದ್ಧಿನೇ ಇರೋದು ಇದಕ್ಕೆ. ಅಯ್ಯೋ ನೀವೇನ್ರಿ ಶಂಕರ್ ಅವರೇ, ನನ್ನೇ ಇದು ರೊಕ್ಕಕ್ಕೋಸ್ಕರ ತಗೊಬಂದು ಬಿಡೋರು ಅನ್ಕೊಂಬಿಟ್ಟು ಏನ? ನಾನೇನು ಗಂಗನ ಕೇರ್ ತಗೊಂಡ್ಬಿಟ್ರಾ? ನಾವು ಯಾವುದೇ ಕಣಕ್ಕೂ ನಮ್ಮ ಕಡೆ ನ್ಯಾಯಕ್ಕೆ ಪರವಾಗಿ ಇರೋದು. ಹೆಣ್ಣಾದ್ರು ಅಲ್ಲಿ ಗಂಡಾದ್ರು ಅಲ್ಲಿ ಹಾಕಿ ತಪ್ಪು ಮಾಡಿಲ್ಲ, ಅದಕ್ಕೆ ತಂದು ಬಿಟ್ಟಿನಿ. ತಿಳ್ಕೊಳ್ಳಿ ಅದನ್ನ ಬಿಟ್ಟು ನೀವು ತಪ್ಪು ಮಾಡೋಳೆ ಬಿಟ್ಟೋಳೆ ಅಂತ ಏನಿಲ್ಲ. ಎಲ್ಲಿ ನಿಮ್ಮ ಅಮ್ಮ ನಿಮ್ಮಪ್ಪ ಕರೀರಿ, ಅದನ್ನ ಬಿಟ್ಟು ನಿಮ್ಮ ಹತ್ರ ಮಾತಾಡಿದ್ರೆ ಸುಮ್ಮನೆ ಮಾತಾಡ್ತಾನೆ ಇರ್ತೀರಾ. ಅವ್ರು ಇಲ್ರಿ ಮೇಡಮರ, ಎಲ್ಲ ಒಂಚೂರು ಹಾಸ್ಪಿಟ್ಲ್ ಹತ್ರಕ್ಕೆ ಹೋಗೋರೆ. ನಮ್ಮ ಅಣ್ಣ ರಾಜಂಗ ಆ ಥರ ಆಗ್ಬಿಟ್ಟೈತಲ್ಲ, ಲೆಕ್ಕೊಡ್ದೈತಲ್ಲ, ಅದಕ್ಕೆ ಎಲ್ಲ ಹಾಸ್ಪಿಟ್ಲ್ ಹತ್ರ ಹೋಗೋರು. ನಮ್ಮ ಅಮ್ಮನ ಅಪ್ಪ ದೊಡ್ಡ ಮನಸ್ಸು, ಯಾವುದೇ ಕಾರಣಕ್ಕೂ ಯಾರಿಗ ನ್ಯಾಯ ಮಾಡಿದ್ರು ಹೋಗುತ್ತಾ. ಇನ್ನು ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ, ನಾವು ಮಲ್ಕೊಂಡಿರ್ತಾರೆ, ಇಷ್ಟೊತ್ತಲ್ಲ ಹೋಗಿ ಏನು ಎದ್ದಳ್ಸೋದು. ಇನ್ನು ಮಕ್ಕ ಅಂತೂ ಇರೋಳ ಬಾಕಿ ಮದುವೆ ಆದ್ಲು. ಇನ್ನೇನು ಯಾರು ಇಲ್ಲ ಮನೆಯಾಗ, ನಾನು ಒಬ್ಬತಾನೆ ಇರೋದು. ಅವರಿಲ್ಲ ಇವರಿಲ್ಲ ಇವ್ರವ್ರೆ ಅಂತ ಕೇಳಕ್ಕಲ್ಲ ಬಂದಿರೋದು ನಾನು. ನಿಮ್ಮ ಹೆಂಡ್ರನ್ನ ಬಿಡಬೇಕಿತ್ತು, ಕರ್ಕೊಂಬಂದ್ಬಿಟ್ಟಿನಿ. ಅವ್ರದ್ದೇನು ತಪ್ಪಿಲ್ಲ ಅಂತೇಳಿ ಕೋರ್ಟಾಗ ನ್ಯಾಯ ತೀರ್ಮಾನ ಆಗೈತಿ, ಅದಕ್ಕೆ ಕರ್ಕೊಂಬಂದ್ಬಿಟ್ಟಿನಿ. ನಿಮ್ಮ ಅಣ್ಣ ಬಾಂಡ್ಲಿ ಅಣ್ಣ, ಅವನೊಂಚೂರು ಹುಷಾರಾಗೋವರೆಗೂ ಇವರು ಇಲ್ಲೇ ಇರ್ತಾರೆ. ಸರಿನಾ? ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಇಟ್ಕೊಳ್ಳೋದಂತೇನೆ ನಮ್ಮನೆ ಕರ್ಕೊಂಡೋಗಿ ಇಟ್ಕೊಳಕ್ಕಾಗುತ್ತೇನ? ಅವ್ರ ಹೆಂಡತಿ ಮಕ್ಕಳನ್ನ ಅವ್ರು ಇಟ್ಕೊಳ್ಳೋದು ಅಂದ್ರೆ ಬೀದಿಗೆ ತಗೊಂಡೋಗ್ಬಿಡ್ತಾರೆ. ಏನೋ ತಪ್ಪಾಗಿಲ್ಲ ಅಂತ ಗೊತ್ತಾದ್ಮೇಲೆ ಪ್ರೀತಿ ಇರಬೇಕು, ಅದನ್ನ ಬಿಟ್ಟು ಇಷ್ಟು ಕೋಪ ಮಾಡ್ಕೊಂಡ್ರೆ ಯಾವ್ದು ಕೊಳ್ಳೋದು? ಇಲ್ಲ ಕುಂತ್ಕ, ಎಲ್ಲೂ ಹೋಗ್ಬೇಡ, ಇಲ್ಲ ಕುತ್ಕೊಂಡು ಸಾಯಿ. ಒಳಕಂತ ಬರಕ್ಕೆ ಹೋಗ್ಬೇಡ. ನಮ್ಮಪ್ಪ ನಮ್ಮ ಬಂದಾಗ ಮಾತು ಕೇಳ್ಕೊಂಡು ಆಮ್ಯಾಕ ಬಾ. ಅದು ಬಿಟ್ಟು ಏನಾರು ಬಂದಿದ್ದಿ ಅಂದ್ರೆ ಪರಿಣಾಮ ನಟ್ಕಿರಕ್ಕಿಲ್ಲ, ಕಪಾಲ್ಕ ಊದಿಕ್ ಬಿಡ್ತೀನಿ. ಸುಮ್ಮನೆ ಇಲ್ಲ ಕುಂತಿರ್ಬೇಕು ಅಷ್ಟೇ. ಕುತ್ಕೊಂಡ್ರೆ ಕುತ್ಕೊ ಅಷ್ಟೇ. ಸರಿ ರೀ, ಆಯಿತು, ಇಲ್ಲೇ ಕುತ್ಕೊಂತೀವಿ. ಅತ್ತೆ ಮಾವನ ಒಪ್ಸಿ ನಿಮ್ಮನ್ನೂ ಒಪ್ಸಾ ಬರ್ತೀನಿ. ನಾನಂತವೇ ಎಲ್ಲೂ ಹೋಗಲ್ಲ. ಹೋಗಿರೋ ಒಂದಿದ್ದಕ್ಕೆ ಎಷ್ಟು ಸಫರ್ ಆಗ್ತಿದೆ ನೋಡಿ. ನಂಗೆ ಯಾರ ಜೀವನ ಬೇಡಪ್ಪ ಅನ್ನೋ ಮಟ್ಟಿಗಿದೆ. ಎಲ್ಲಾರ್ದು ಅಷ್ಟೇ, ಏನಾರು ಒಂದು ಕೆಣ್ಕೋಬೇಕಾರೆ ಮಾಡ್ಬಿಡ್ತೀವಿ. ಅದನ್ನಾದ್ರೂ ಅನ್ಭವಿಸ್ಬೇಕಾದ್ರೆ ಗೊತ್ತಾಗೋದು. ಇವತ್ತು ನೋಡು ನೀನು ಅದ ಮಾಡ್ತಿರೋದು. ನಮ್ಮ ಅಪ್ಪನ ಮಾವ ಬರೋವರೆಗೂ ಇರು. ನಮ್ಮ ಮಾವ ಬಂದು ಅದೇನಂತಾರ ಒಳಗೆ ಸೇರಿಸ್ಕೋಬೇಕಾ ಬೇಡವಾ ಅವ್ರು ತೀರ್ಮಾನ ಮಾಡ್ತಾರ. ಅವ್ರೇನಾದ್ರು ಸೇರಿಸ್ಕೊಳ್ಳೋಣ ಅಂದ್ರೆ ಸೇರಿಸ್ಕೊಂತೀನಿ, ಇಲ್ವಾ ಬೇಡ ಅಷ್ಟೇ. ಅವತ್ತು ನಿನಗೆ ಮತ್ತೆ ನಮ್ಮ ಬೇಡ ಅವ್ರು ಬೇಡ ಇವ್ರು ಬೇಡ ಅಂತೆಲ್ಲ ಬಿಟ್ಟೋದೆ. ಇವತ್ತು ಬಂದ ತಕ್ಷಣ ಸೇರ್ಕೊಂಡ್ಬಿಡೋಕ್ಕಾಗುತ್ತೇನೆ ಒಳಕ್ಕೆ? ಕುಡಾಂಡೊಳಗೆ ಕೂರಿಸ್ಕೊಳಕ್ಕಾಗುತ್ತಾ? ನಮ್ಮ ಅಪ್ಪನ ಅಮ್ಮ ಬರಲಿ ಇರು. ಹಿರಿಯರ ಮುಂದೆ ಸೇವಕ, ಬಡವರ ಮನೆಗೆ ನಾಯಕ, ನಿಮಗಿದು ಗೊತ್ತೇ ಕಾಯಕ, ಕುಡಿಯೋದೆ ನನ್ನ ಬಿಸಿನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿನೆಸ್ಸು. ಎದಕ್ಕಮ್ಮ ಬರಕ್ಕೆ ಹೋಗ್ತೀನಿ? ನಮ್ಮ ಅಟ್ಟಿತಕ್ಕ ಎದಕ್ಕೆ ಬರ್ತೀನಿ? ನೀನು ಬರಬೇಡ ಅಂತ ಹೇಳಿದ್ರೆ ನಮ್ಮಪ್ಪ ಸುಮ್ಮನೆ ಬಂದು ಅಟ್ಟಿತಕ್ಕ ಸುಮ್ಮನೆ ರಾಮಾಯಣ ಮಹಾಭಾರತ ಎಲ್ಲ ಮಾಡೋಗ್ತಿ. ಎದಕ್ಕೆ ಬರ್ತಿ? ಹೋಗು ಸುಮ್ಕ. ನಾನು ರಾಮನನ್ನು ನೋಡಿಲ್ಲ, ರಾಮಾಯಣ ಕೇಳೀನಿ, ಮಹಾಭಾರತ ನೋಡೀನಿ, ರಾಮ ಅಂದೀನಿ, ರಾಮಾಯಣ ಮಹಾಭಾರತ. ನಾನು ಬಂದರೆ ರಾಮಾಯಣ ಮಹಾಭಾರತ ಆಗುತ್ತೆ, ನೀನು ಬಂದರೆ ಕುರುಕ್ಷೇತ್ರವಾಗುತ್ತೆ. ಏನೇ ಅಂದಮ್ಮ ಬಂದೇನೆ, ಗಂಡ ಮನೆ ಅಕ್ಕ ಇನ್ನು ಮೇಲಾರು ನೆಟ್ಟೋಗಿ ಜೀವನ ಮಾಡ್ಕೊಂಡು ಹೋಗಿ. ನಾನು ಸೊಸೆ ನೋಡು ಬುದ್ಧಿ ಕಲಿಯೇ ಸುಂದ್ರಿನ. ಇಲ್ಲಾಂದರೆ ಈ ಕಡೆ ನೃತ್ಯ ನೋಡು ಬುದ್ಧಿ ಕಲಿಯೇ. ಏಟು ಒಳ್ಳೆ ಬುದ್ಧಿ ಕಲ್ತೈತಿ. ಮೊದಲು ಅದುವೇ ನಿಮ್ಮ ಅತ್ತೆ ಮನೆ ಹಾಳು ಮಾಡ್ಬೇಕಂತ ನಾ ಬಂದಿದ್ದು. ಇವಾಗ ನೋಡು ಅತ್ತೆ ಮಾವನ ಪ್ರೀತಿ ಎಲ್ಲ ಗಳಿಸ್ಕೊಂಡು ಭಾಳ ಜಿಂಗಾಲಕ್ಕ ಅವಳೆ ಕಡೆ ಹತ್ರ ಬುದ್ಧಿ ಕಲ್ತ್ಕೊಳ್ಳಿ, ಉದ್ಧಾರ ಆಗ್ತೀಯ. ಹ್ಞೂ ಅತ್ತೆ, ಹ್ಞೂ ಕಣಮ್ಮ, ಎಲ್ಲ ಅರ್ಥ ಆಗೈತಿ. ನಾನು ಹುಷಾರಾಗಿರ್ತೀನಿ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ನಾನು ನನ್ನ ಗಂಡ ನನ್ನ ಮಕ್ಕಳೆಲ್ಲ ಚೆನ್ನಾಗಿರ್ತೀವಿ. ಕೂಸುಟ್ಟಕ್ಕೂ ಮುಂಚೆ ಕುಲವಿ ಹೋಲ್ಸೋದಂದ್ರೆ ಇದೆ. ಮಕ್ಕಳೇ ಆಗಿಲ್ಲ ಇನ್ನು ಮಕ್ಕಳಾದ್ಮೇಲಂತೆ. ಆದಷ್ಟು ಬೇಗ ನಿಮಗೂ ಒಂದು ಆಲಿ, ನಿಮ್ಮ ಅಣ್ಣಂಗೂ ನೆಂತಿಗೂ ಆಗಲೇ 5-6 ಬಂತು, ನಿಮಗೂ ಒಂದು ಆಲಿ. ನೋಡಿದ್ರಲ್ಲ ವೀಕ್ಷಕರೇ, ಅವತ್ತಿನ ನನ್ನ ನಮ್ಮ ಅಪ್ಪದ ಮತ್ತೆ ಮನೆ ಯಾರ ಮನೇನೂ ಬೇಡ ಅಂತ ಹೋದೆ. ಇವತ್ತು ಜೈಲಾಗ ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿ ಅನುಭವಿಸ್ಬಿಟ್ಟೆ. ಇವಾಗ ಅನ್ನಿಸ್ತೈತಿ ಯಾರೂ ಆಗಲ್ಲ, ಯಾವ ಸಂಬಂಧಿಕರು ಆಗಲ್ಲ, ಏನೂ ಆಗಲ್ಲ. ದುಡ್ಡು ದುಡ್ಡು ದುಡ್ಡು, ಅದು ಬಿಟ್ರೆ ಮನುಷ್ಯ ಯಾರೂ ಆಗಲ್ಲ. ಇವತ್ತು ನನ್ನ ಗಂಡ ಅವ್ರ ಅಪ್ಪ ಅಮ್ಮಂಗೆ ಬೆಲೆ ಕೊಡೋದಕ್ಕೆ ನನಗೆ ಆ ಬೆಲೆ ಇಷ್ಟ ಆಯ್ತೈತಿ. ನನಗೆ ಜೈಲಾಗಿಲ್ಲ ಅಂದರೆ ಈ ಬೆಲೆಗಳೆಲ್ಲ ಅರ್ಥ ಆಗ್ತೈತೇನ? ಎಲ್ಲ ಪ್ರತಿಯೊಂದು ಆಗತ್ತೂ ಒಳ್ಳೇದಕ್ಕೆ. ನಮ್ಮ ದುರಂಕಾರ ಎಲ್ಲ ಕಮ್ಮಿ ಮಾಡೋಕೆ ಈ ಭಗವಂತ ಇಂಥದ್ದೆಲ್ಲ ಸೃಷ್ಟಿ ಮಾಡ್ತಾನೆ. ಆಮೇಲೆ ಕಮ್ಮಿ ಆದಮೇಲೆ ಅವನೇ ನಮ್ಮನ್ನ ಒಂದು ಕರೆಕ್ಟಾಗಿ ತಗೊಂಡೋಗಿ ನಿಲ್ಲಿಸ್ತಾನೆ. ಅಷ್ಟೇ ನಾವು ನಂಬ್ಕೊಂಡಿರೋದು. ಆ ಭಗವಂತನ ಮೇಲೆ ನಮ್ಮ ಭಗವಂತನ ಮೇಲೆ ಹೊಣೆ ಹೊರಿಸಿವಿ. ಆ ಭಗವಂತ ನಮ್ಗೆ ಯಾವಾಗ ತೀರಿಸ್ಕೊಡ್ತಾನೋ. ನಾನು ಮಾಡಿದ ಪಾಪಕ್ಕೆ ಇವತ್ತು ಯಾವ ಥರ ಕುಂತೀನಿ. ಏಯ್ ಕುಡ್ಕಿ ಜೊತೆ ನಿನ್ನ ಜೊತೆ ಆಡೋಕ್ಕಾಗಿಲ್ಲ. ನಾನು ಒಳಗೆ ಹೋಗಿ ಮಕ್ಕಂತೀನಿ. ನಂಗೆ ಯಾಕೋ ತಲೆ ಸಿಡಿತೈತಿ, ನಾನು ಹೋಗಿ ಮಕ್ಕಂತೀನಿ. ಅದೇನು ಮಾಡಿ ಬಾ. ಅವ್ವ ಅಪ್ಪ ಬಂದ್ಮ್ಯಾಗ ಒಳಗೆ ಬರುವಂತೆ ಬೇಕಾರೆ. ನನಗೇನು ಕರ್ಕೊಳಕ್ಕೆ ಯಾವ ಅಡ್ಡಿ ಪರಿಣಾಮ ಏನಿಲ್ಲ. ಅದ್ರ ಅಪ್ಪ ಅಮ್ಮ ಇದ್ರೆ ಚಂದಲ್ಲ, ಇಬ್ಬರು ಮಾತಾಡ್ತಾ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.